Good morning. Myself Kanyakumari, Assistant Professor, Department of Commerce, Devanampriya Ashoka Government First Grade College, Maski, Raichur District. Today I will explain about how to calculate profit or loss on sale of plant and closing balance of the plant. So ಇವತ್ತು ನಾನು ನಿಮಗೆ ಪ್ಲ್ಯಾಂಟ್ ಕ್ಯಾಲ್ಕುಲೇಷನಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದು ಮತ್ತು ಅದ್ರ ಜೊತೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಸಿ ದ ಪ್ರಾಬ್ಲಮ್. On 1/1/2018, a contract is commenced. On that date, plant purchased 50,000. ಸೊ 1/1/2018 ಒಂದು ಕಾಂಟ್ರಾಕ್ಟ್ ಕಮೆನ್ಸ್ ಆಗಿದೆ. ಸೊ ಆ ಒಂದು ಡೇಟಲ್ಲಿ ಅವರು ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಆ ಪ್ಲ್ಯಾಂಟ್ ವ್ಯಾಲ್ಯೂ 50,000 rupees. ಆನ್ 30th 9/2018, ಪ್ಲ್ಯಾಂಟ್ ಕಾಸ್ಟಿಂಗ್ 20,000 ವಾಸ್ ಸೋಲ್ಡ್ ಫಾರ್ 19,000. ಸೊ 30th 9/2018 ಪ್ಲ್ಯಾಂಟ್ ಕಾಸ್ಟಿಂಗ್ 20,000 ವ್ಯಾಲ್ಯೂ ಅಷ್ಟಿದೆ. ಸೊ ಆ ಒಂದು ಪ್ಲ್ಯಾಂಟನ್ನು ಅವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಎಷ್ಟಕ್ಕೆ ಸೇಲ್ ಮಾಡಿದ್ದಾರೆ ಅಂದರೆ 19,000 rupeesಗೆ ಸೇಲ್ ಮಾಡ್ತಾ ಇದ್ದಾರೆ. ಸೊ ಅದು ಪ್ಲ್ಯಾಂಟ್ ಕಾಸ್ಟ್ ಬಂದು 20,000, ಬಟ್ ದಿ ಸೇಲ್ ಸೋಲ್ಡ್ ಫಾರ್ 19,000. ಸೊ ಡಿಪ್ರಿಸಿಯೇಷನ್ ಈಸ್ ಚಾರ್ಜ್ಡ್ ಆನ್ ಪ್ಲ್ಯಾಂಟ್ ಅಟ್ 20% per annum. ಸೊ ಆ ಒಂದು ಪ್ಲ್ಯಾಂಟ್ಗೆ ಡಿಪ್ರಿಸಿಯೇಷನ್ನ 20% per annum ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಯಾವ ಮೆಥಡಲ್ಲಿ ಡಿಪ್ರಿಸಿಯೇಷನ್ನ ಚಾರ್ಜ್ ಮಾಡಬೇಕು ಅಂತ ಕೊಟ್ಟಿಲ್ಲ. ಸೊ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ಸೊ ನಮ್ಗೆ ಯಾವುದೇ ಥರ ಡಿಪ್ರಿಸಿಯೇಷನ್ ಯಾವ ಮೆಥಡ್ ಅಂತ ಕೊಟ್ಟಿಲ್ಲ ಅಂತಂದರೆ, ಸೊ ನಾವು ಯಾವಾಗಲೂ ಕೂಡ ಸ್ಟ್ರೈಟ್ ಲೈನ್ ಮೆಥಡನ್ನು ತೊಗೊಳ್ಳೋಣ. ಸೊ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ಯಾಲ್ಕುಲೇಟ್ ದಿ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ ಈ ಪ್ರಾಬ್ಲಮಲ್ಲಿ ಅಂತಂದರೆ, ಪ್ರಾಫಿಟ್ ಆರ್ ಲಾಸ್, ನಾವು ಸೇಲ್ ಮಾಡಿರೋಂಥ ಒಂದು ಪ್ಲ್ಯಾಂಟ್ನ ವ್ಯಾಲ್ಯೂಸು ನಮಗೆ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಆ್ಯಂಡ್ ಪ್ಲ್ಯಾಂಟ್ ಅಟ್ ಸೈಟ್ 31st 12/2018 ಮತ್ತು ಕ್ಲೋಸಿಂಗ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ 31st 12/2018ಗೆ ಎಷ್ಟು ಅದ್ರ ವ್ಯಾಲ್ಯೂ ಇದೆ. ಸೊ ಇವೆರಡನ್ನೂ ಕೂಡ ನಾವು ಈ ಒಂದು ಪ್ರಾಬ್ಲಮಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಲೆಟ್ಸ್ ಸಿ ದ ಸೊಲ್ಯೂಷನ್. ಸೊ ಫಸ್ಟ್ ಕ್ವಶನ್ ಏನು ಹೇಳಿದೆ ನಾನು, ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ 3 ಕಾಲಮ್ಸ್ ಹಾಕ್ಕೊಳ್ಳಿ, ಪರ್ಟಿಕ್ಯುಲರ್ಸ್, ಅಮೌಂಟ್. ಸೊ ಫಸ್ಟ್ ನೋಡೋಣ ಯಾವ ಇನ್ಫಾರ್ಮೇಷನ್ ಹಾಕಬೇಕು ಅಂತ. ಸೊ ನಮ್ಮ ಹೆಡ್ಡಿಂಗಲ್ಲಿ ಹಾಕಿರೋದು ನಾವು ಸೇಲ್ ಆಫ್ ಪ್ಲ್ಯಾಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಸೇಲ್ ಪ್ರೊಸೀಡ್ಸ್ ಆಫ್ ಪ್ಲ್ಯಾಂಟ್ ಅಂದರೆ ನಾವು ಆ ಒಂದು ಪ್ಲ್ಯಾಂಟ್ನ ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ, ಅದ್ರ ವ್ಯಾಲ್ಯೂ ಎಷ್ಟು ಅಂತ. ಸೊ ನಾವು ಸೋಲ್ಡ್ ಮಾಡಿರೋ ವ್ಯಾಲ್ಯೂಸ್ ಎಷ್ಟಿದೆ, 19,000 rupees ಇದೆ. ಸೊ 19,000 ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದಾದಮೇಲೆ ಲೆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಸೋಲ್ಡ್. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಮೀನ್ಸ್ ಸೊ ಡಿಪ್ರಿಸಿಯೇಷನ್ನ ಲೆಸ್ ಮಾಡಿ ನಾವು ನಮಗೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದರಲ್ಲಿ ಫಸ್ಟು ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಸೋಲ್ಡ್. ಸೊ ಆ ಒಂದು ನಾವೇನು ಸೇಲ್ ಮಾಡಿದ್ದೀವಲ್ಲ ಆ ಪ್ಲ್ಯಾಂಟ್ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ಅದನ್ನು ಎಂಟ್ರಿ ಮಾಡಬೇಕು. ಸೊ ನಮಗೆ ಆ ಒಂದು ಸೇಲ್ ಆಗಿರೋವಂಥ ಪ್ಲ್ಯಾಂಟ್ ಕಾಸ್ಟ್ ಬಂದು ನಮಗೆ ಆ್ಯಕ್ಚುಯಲ್ ಕಾಸ್ಟ್ ಬಂದು ನಮಗೆ 20,000 rupees ಇದೆ. ಸೊ ಆ 20,000 ನಾವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಅಪ್ ಟು 30th 9/2018. ಸೊ ನಮ್ಮ ಒಂದು ಕಮೆನ್ಸ್ ಆಗಿರುವಂಥ ಕಾಂಟ್ರಾಕ್ಟು 1/1/2018. ಸೊ ಡಿಪ್ರಿಸಿಯೇಷನ್ ಆ ಪ್ಲ್ಯಾಂಟನ್ನು ಸೇಲ್ ಮಾಡಿರೋ ಡೇಟ್ ಬಂದು ನಾವು 30th 9/2018. ಸೊ 1/1/2018 30th 9/2018 ತನಕ ಎಷ್ಟು ಮಂತ್ ಬರುತ್ತೆ, ಸೊ ಆ ಮಂತನ್ನು ನಾವು ಕೌಂಟ್ ಮಾಡಬೇಕು. ಸೊ ನಾವು ಅಷ್ಟು ಮಂತು ಅಂತ ತೊಗೊಂಡಾಗ ನಮಗೆ 9 months ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ ನಾವು ಸೇಲ್ ಮಾಡೋ ಡೇಟ್ಗೆ ನಮಗೆ 9 months ಇರುತ್ತೆ. ಸೊ ಆ 9 monthಗೆ ಮಾತ್ರ ನಾವು ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. ಸೊ ಇಲ್ಲಿ ನಮಗೆ ಡಿಪ್ರಿಸಿಯೇಷನ್ ಅಪ್ ಟು 30th 9/2018. ಸೊ ಕಾಸ್ಟ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್ ಸೋಲ್ಡ್ 20,000 ಇಂಟು ಸೊ ಡಿಪ್ರಿಸಿಯೇಷನ್ ಪರ್ ಆ್ಯಮ್ನಮ್ 20%. ಸೊ 20% ಅಪಾನ್ 100 ಇಂಟು ಸೊ 9 monthsಲ್ಲಿ ನಾವು ಆ ಒಂದು ಪ್ಲ್ಯಾಂಟನ್ನು ಸೇಲ್ ಮಾಡಿಬಿಡ್ತಾ ಇದ್ದೀವಿ. ಸೊ 9/12. ಸೊ ಇದನ್ನು ನಾವು ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಅಂತಂದರೆ 3,000 ಬರುತ್ತೆ. ಸೊ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಸೋಲ್ಡ್ 20,000, ಡಿಪ್ರಿಸಿಯೇಷನ್ ಅಪ್ ಟು 30th 9/2018 3,000. ಸೊ 20,000 ಮೈನಸ್ 3,000 ಮಾಡಿದಾಗ ನಮಗೆ ರಿಮೈನಿಂಗ್ ಬ್ಯಾಲೆನ್ಸು 17,000 ಬರುತ್ತೆ. ಸೊ ಫಸ್ಟ್ ಸೇಲ್ ಪ್ರೊಸೀಡ್ಸ್ ಆಫ್ ದ ಪ್ಲ್ಯಾಂಟ್ 19,000 ಲೆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಸೋಲ್ಡ್ 17,000. ಸೊ 19,000 17,000 ಲೆಸ್ ಮಾಡಿದಾಗ ನಿಮಗೆ ರಿಮೈನಿಂಗ್ ವ್ಯಾಲ್ಯೂ ಎಷ್ಟು ಬರುತ್ತೆ, 2,000 ಬರುತ್ತೆ. ಸೊ ಈ 2,000 ಏನು ಅಂತಂದರೆ
ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ನಾವು ನಮ್ಮ ಪ್ಲ್ಯಾಂಟನ್ನು ಸೇಲ್ ಮಾಡಿರೋದ್ರಿಂದ ನಮಗೆ 2000 rupees ಅಷ್ಟು ಪ್ರಾಫಿಟ್ ಆಗಿದೆ. ಸೊ ಇದು ಫಸ್ಟ್ ಕ್ಯಾಲ್ಕುಲೇಷನ್ ನಮ್ಮ ಪ್ರಾಬ್ಲಮಲ್ಲಿ ಕೇಳಿರೋದು, ಕ್ಯಾಲ್ಕುಲೇಟ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ಅನದರ್ ಒನ್ ನೆಕ್ಸ್ಟ್ ಏನು ಹೇಳಿದ್ದಾನೆ, ಪ್ಲ್ಯಾಂಟ್ ಅಟ್ ಸೈಟ್ 31/12/2018. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ವ್ಯಾಲ್ಯೂ ಎಷ್ಟು ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಹೆಡಿಂಗ್ ಬಿ, ಕ್ಯಾಲ್ಕುಲೇಷನ್ ಆಫ್ ಪ್ಲ್ಯಾಂಟ್ at site on 31/12/2018. ಸೊ ಆ್ಯಸ್ ಯೂಶ್ವಲ್ ಇಲ್ಲಿ 2 ಕಾಲಮ್ಸನ್ನು ಹಾಕೊಳ್ಳಿ, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟ್. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ಸಲ್ಲಿ ಫಸ್ಟು ಪ್ಲ್ಯಾಂಟ್ ಪರ್ಚೇಸ್ಡ್ ಆನ್ 1/1/2018. ಸೊ ನಾವಿಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಸೊ ಫಸ್ಟು ನಾವು ಪ್ಲ್ಯಾಂಟ್ ಪರ್ಚೇಸ್ ಮಾಡಿರ್ತೀವಿ ಅಥವಾ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟನ್ನು ಎಂಟ್ರಿ ಮಾಡಬೇಕು. ಸೊ ನಮಗೆ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ ಏನು ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಅದ್ರ ಬದಲಾಗಿ ಕಾಂಟ್ರಾಕ್ಟ್ ಕಮೆನ್ಸ್ ಆಗಿ ದಿನನೇ ಪ್ಲ್ಯಾಂಟನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಅದ್ರ ವ್ಯಾಲ್ಯೂ ಬಂದು 50,000 rupees ಇದೆ. ಸೊ 50,000 ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಪ್ಲ್ಯಾಂಟ್ ಪರ್ಚೇಸ್ಡ್ ಆನ್ 1/1/2018 50,000 ಲೆಸ್. ಸೊ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಸೋಲ್ಡ್. ಸೊ ಅದರಲ್ಲಿ ನಾವೇನು ಮಾಡಿದ್ದೀವಿ, ಪ್ಲ್ಯಾಂಟನ್ನು ಸೇಲ್ ಮಾಡಿದ್ದೀವಿ. ಸೊ ನಾವು ಸೇಲ್ ಮಾಡಿರೋದು 19,000. ಬಟ್ ಇಲ್ಲಿ ನಾವು ಯಾವ ವ್ಯಾಲ್ಯೂಸ್ ಹಾಕೋಬೇಕು ಅಂದರೆ, ಸೊ ಅದು ಆ್ಯಕ್ಚುಯಲ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್, ಕಾಸ್ಟ್ ಪ್ರೈಸ್ ಆ್ಯಕ್ಚುಯಲ್ ಎಷ್ಟಿರುತ್ತೆ ಆ ವ್ಯಾಲ್ಯೂಸನ್ನು ಹಾಕೋಬೇಕು. ಅಂದರೆ ಕಾಸ್ಟ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್ ಎಷ್ಟಿದೆ ನಮಗೆ ಇಲ್ಲಿ 20,000 ಇದೆ. ಸಪೋಸ್ ನೀವೇನಾದ್ರು 20,000 ಬದಲು ನೀವೇನಾದ್ರು 19,000 ಹಾಕಿದ್ರೆ ನಿಮ್ಮ ಪ್ರಾಬ್ಲಮ್ಮು ರಾಂಗ್ ಆಗುತ್ತೆ. ಅಲ್ಲಿ ಹೇಳ್ತಾ ಇರೋದು ಕಾಸ್ಟ್ ಪ್ರೈಸ್ ಹೇಳಿರೋದ್ರಿಂದ ಸೊ ನಾವಿಲ್ಲಿ 20,000 ಎಂಟ್ರಿ ಮಾಡಬೇಕು. ಸೊ 20,000 ಎಂಟ್ರಿ ಮಾಡಿ. ಸೊ 50,000 20,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ ನಿಮಗೆ 30,000 rupees ಬರುತ್ತೆ. ಸೊ ಈ 30,000 ಲೆಸ್ ಡಿಪ್ರಿಸಿಯೇಷನ್ ಆನ್ 31/12/2008. ಸೊ ಇದು ಆ್ಯಕ್ಚುಯಲ್ ಮೆಷಿನರಿ ಮೇಲೆ ನಾವೀಗ ಏನು ಮಾಡಬೇಕು, ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು 50,000 ಪ್ಲ್ಯಾಂಟ್ ವ್ಯಾಲ್ಯೂ ಲೆಸ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಇಸ್ ದ 30,000. ಸೊ 30,000 ನಾವು 20% ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. 30,000 × 20 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 6,000 ಡಿಪ್ರಿಸಿಯೇಷನ್ ಬರುತ್ತೆ. ಸೊ 30,000 6,000 ಡಿಪ್ರಿಸಿಯೇಷನ್ನ ಲೆಸ್ ಮಾಡಿದಾಗ ನಮಗೆ ರಿಮೈನಿಂಗ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅಂದರೆ 24,000. ಸೊ ಈ 24,000 ಏನು ಅಂದರೆ ಪ್ಲ್ಯಾಂಟ್ ಅಟ್ ಸೈಟ್ ಆನ್ 31/12/2018. ಸೊ ಓಪನಿಂಗಲ್ಲಿ ನಮಗೆ ಪ್ಲ್ಯಾಂಟ್ ವ್ಯಾಲ್ಯೂಸ್ ಇರೋದು 50,000. ಬಟ್ ಅಟ್ ದ ಎಂಡ್ ಆಫ್ ದ 31/12/2018 ಡೇಟಲ್ಲಿ ನಮ್ಮ ಒಂದು ಪ್ಲ್ಯಾಂಟ್ ಕಾಸ್ಟ್ ಬಂದು 24,000. ಸೊ ಈ ಥರ ನಿಮ್ಮ ಒಂದು ಪ್ರಾಬ್ಲಮಲ್ಲಿ 5 ಮಾರ್ಕ್ಸ್ ಕ್ವಶನ್ಗೆ ಗುಲ್ಬರ್ಗ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ ನಿಮಗೆ ಈ ಒಂದು ಪ್ಲ್ಯಾಂಟ್ ಕ್ಯಾಲ್ಕುಲೇಷನ್, ಸೊ ಪ್ಲ್ಯಾಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರ್ಬೋದು ಅಥವಾ ಪ್ರಾಫಿಟ್ ಆನ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಬಗ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಸೇಮ್ ಇದೇ ಥರ ಇನ್ನೊಂದು ಪ್ರಾಬ್ಲಮನ್ನು ಮಾಡೋಣ. ನೋಡಿ ಇಲ್ಲಿ ಮಿಸ್ಟರ್ ರಾಮದಾಸ್ ಅಂಡರ್ಟುಕ್ ಎ ಕಾಂಟ್ರಾಕ್ಟ್ ಆನ್ 1/4/2019. ಸೊ ರಾಮದಾಸ್ ಅನ್ನೋ ಒಬ್ಬ ಕಾಂಟ್ರಾಕ್ಟರ್ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟನ್ನು ತೊಗೊಂಡಿದ್ದಾರೆ. ಸೊ ಯಾವ ಡೇಟಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ ಅವರು 1/4/2019. ಆನ್ ದ ಸೇಮ್ ಡೇಟ್ ಈ ಪರ್ಚೇಸ್ಡ್ ಎ ಮೆಷಿನರಿ ವರ್ತ್ ₹2,50,000. ಸೊ ಆ ಡೇಟಲ್ಲಿ ಅವನು ಏನು ಮಾಡಿದ್ದಾನೆ, ಮೆಷಿನರಿಯನ್ನು ಪರ್ಚೇಸ್ ಮಾಡಿದ್ದಾರೆ. ಸೊ ಆ ಮೆಷಿನರಿ ಕಾಸ್ಟ್ ಬಂದು ನಮಗೆ 2,50,000. On 1/7/2019, machinery costing ₹60,000 sold for 60,000. ಸೊ 1/7/2019 ಅವರು ಮೆಷಿನರಿಯನ್ನು ಸೇಲ್ ಮಾಡ್ತಾ ಇದ್ದಾರೆ, ಸೋಲ್ಡ್ ಮಾಡಿದ್ದಾರೆ. ಎಷ್ಟು ಸೋಲ್ಡ್ ಮಾಡಿದ್ದಾರೆ ಅಂದರೆ 60,000. ಅದು ವ್ಯಾಲ್ಯೂಸ್ ಕೂಡ 60,000, ಅದು ಸೇಲ್ ಮಾಡಿರೋದು ಕೂಡ 60,000. ಚಾರ್ಜ್ ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಅಟ್ 20% per annum. ಸೊ 20% per annum ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡಬೇಕು. Calculate the profit or loss on sale of machinery and machinery at site on 31/3/2019. ಸೊ ಸೇಮ್ ಈ ಪ್ರಾಬ್ಲಮಲ್ಲೂ ಕೂಡ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ನೋಡಿ ಆ್ಯಸ್ ಯೂಶ್ವಲ್ ಕಾಲಮ್ ಪರ್ಟಿಕ್ಯುಲರ್ಸ್ ಅಮೌಂಟ್ ಸೇಲ್ ಪ್ರೊಸೀಡ್ಸ್ ಆಫ್ ದ ಪ್ಲ್ಯಾಂಟನ್ನು ನಾವು ಸೋಲ್ಡ್ ಮಾಡಿರೋ ವ್ಯಾಲ್ಯೂಸ್ ಬಂದು 60,000 ಎಂಟ್ರಿ ಮಾಡಿ. ಲೆಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಪ್ಲ್ಯಾಂಟ್ ಸೋಲ್ಡ್, ಕಾಸ್ಟ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್ ಸೋಲ್ಡ್. ಸೊ ಅದು ಕೂಡ ನಿಮಗೆ ಸೇಮ್ ವ್ಯಾಲ್ಯೂಸ್ ಇದೆ 60,000 ಎಂಟ್ರಿ ಮಾಡಿ ಡಿಪ್ರಿಸಿಯೇಷನ್ನ ಹಾಕಬೇಕು. ಡಿಪ್ರಿಸಿಯೇಷನ್ ಅಪ್ ಟು 1/7/2019.
ಸೊ 60,000 ಇಂಟು 20 ಡಿವೈಡೆಡ್ ಬೈ 100 ಇಂಟು, ಸೊ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಅಂದರೆ ಈ ಒಂದು ಮಂತ್ ಹಾಕ್ಕೊಳ್ಳೋದು. ಸೊ ಎಷ್ಟು ಮಂತ್ ಹಾಕ್ಕೊಳ್ಬೇಕು ಅಂದರೆ ನಮ್ಮ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗಿರೋದು 1/4/2019, ಬಟ್ ನಾವು ಪ್ಲ್ಯಾಂಟನ್ನು ಸೇಲ್ ಮಾಡ್ತಾ ಇರೋ ಡೇಟ್ ಬಂದು 1/7/2019. ಸೊ ಅಲ್ಲಿಗೆ ನಮಗೆ ಎಷ್ಟು ಈ ಒಂದು 1/4 ಇಂದ 1/7 ತನಕ ಎಷ್ಟು ಮಂತ್ ಬರುತ್ತೆ? ಸೊ ಏಪ್ರಿಲ್, ಮೇ, ಜೂನ್. ಸೊ 3 ಮಂತ್ಸ್ ಕೂಡ 3 ಮಂತ್ಸಲ್ಲೇ ನಾವೇನು ಮಾಡಿದ್ದೀವಿ, ಆ ಒಂದು ಮೆಷಿನರಿನ ಸೇಲ್ ಮಾಡಿದ್ದೀವಿ. ಸೊ ಅದರಿಂದ ನಾವು ಇವಾಗ ಎಷ್ಟು ಹಾಕ್ಕೊಳ್ಬೇಕು ಅಂದರೆ 3 ಡಿವೈಡೆಡ್ ಬೈ 12. ಸೊ 3 ಅಂದರೆ ಏಪ್ರಿಲ್, ಮೇ, ಜೂನ್. ಸೊ 3/12. ಸೊ ಈ 60,000 ಇಂಟು 20/100 ಇಂಟು 3 ಇಂಟು 12 ಮಾಡಿದಾಗ, ಸೊ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 3,000 rupees ಬರುತ್ತೆ. ಸೊ ಕಾಸ್ಟ್ ಪ್ರೈಸ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಇಂದ ಡಿಪ್ರಿಸಿಯೇಷನನ್ನು ಲೆಸ್ ಮಾಡಿದಾಗ ರಿಮೈನಿಂಗ್ ವ್ಯಾಲ್ಯೂಸ್ ಆರ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಪ್ಲ್ಯಾಂಟ್ ಸೋಲ್ಡ್ ಈಸ್ 57,000. ಸೊ ಸೇಲ್ ಪ್ರೊಸೀಡ್ಸ್ ಆಫ್ ದ ಪ್ಲ್ಯಾಂಟ್ 60 ಇಂದ 57,000 ಲೆಸ್ ಮಾಡಿದಾಗ ನಮಗೆ ಪ್ರಾಫಿಟ್ ಎಷ್ಟು ಬರುತ್ತೆ? ನಾವು ನಮ್ಮ ಒಂದು ಪ್ಲ್ಯಾಂಟನ್ನು ಸೇಲ್ ಮಾಡಿರೋದ್ರಿಂದ ಪ್ರಾಫಿಟ್ ಬರೋದು ನಮಗೆ 3,000. ಸೊ ಇದು ಮೊದಲನೇ ಕ್ಯಾಲ್ಕುಲೇಷನ್, ಫಸ್ಟ್ ಕ್ಯಾಲ್ಕುಲೇಷನ್. ಸೆಕೆಂಡ್, ಮೆಷಿನರಿ ಅಟ್ ಸೈಟ್ ಆನ್ 31/3/2019. So next B, calculation of plant at site on 31/12/2018. So as usual, plant purchased on opening 1/4/2019 ಅಲ್ಲಿ 2,50,000 ಅನ್ನು ಪರ್ಚೇಸ್ ಮಾಡಿದರೆ ಆ ವ್ಯಾಲ್ಯೂಸನ್ನು ಎಂಟ್ರಿ ಮಾಡಿ ಲೆಸ್ ಕಾಸ್ಟ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್ ಸೋಲ್ಡ್. ಸೊ ಕಾಸ್ಟ್ ಪ್ರೈಸ್ ಆಫ್ ದ ಪ್ಲ್ಯಾಂಟ್ ಸೋಲ್ಡ್ ನಿಮ್ಮ ಪ್ರಾಬ್ಲಮಲ್ಲಿ 60,000 ಕೊಟ್ಟಿದ್ದಾರೆ. 60,000ನ ಎಂಟ್ರಿ ಮಾಡಿ 2,50,000 ಇಂದ ಸೇಲ್ ಪ್ರೊಸೀಡ್ಸನ್ನು ಲೆಸ್ ಮಾಡಿದಾಗ ನಿಮಗೆ ರಿಮೈನಿಂಗ್ ಬ್ಯಾಲೆನ್ಸು 1,90,000. ಸೊ ಲೆಸ್ ಡಿಪ್ರಿಸಿಯೇಷನ್ 31/3/2019 ಅಂದರೆ 1 ಇಯರ್ ಪೂರ್ತಿ ಮಾಡಬೇಕೀಗ ನಾವು. ಸೊ 1,90,000 ಇಂಟು ಇಲ್ಲಿ 2019 ಅಲ್ಲ 2020 ಬಿಕಾಸ್ ನಮ್ಮ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರೋದು 1/4/2019 ಟು ಎಂಡಿಂಗ್ ಆಗೋದು ನಮಗೆ 31/3/2020. ಸೊ 1,90,000 ಇಂಟು 20/100. ಸೊ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಎಷ್ಟು ಬರುತ್ತೆ? 38,000. ಸೊ 1,90,000 ಇಂದ 38,000 ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ಬರೋದು 1,52,000. ಸೊ 1,52,000 ಈಸ್ ಪ್ಲ್ಯಾಂಟ್ ಅಟ್ ಸೈಟ್ ಆರ್ ಮಷಿನರಿ ಅಟ್ ಸೈಟ್ ಆನ್ 31/3/2020. ಸೊ ಈ ಥರ ಪ್ರಾಬ್ಲಮ್ ನಿಮಗೆ 5 ಮಾರ್ಕ್ಸ್ ಕೇಳೋವಂಥ ಪ್ರಾಬ್ಲಮ್ಸ್. ಸೊ ಈ ಪ್ರಾಬ್ಲಮನ್ನು ಗುಲ್ಬರ್ಗ ಯೂನಿವರ್ಸಿಟಿ ಪ್ರಕಾರ 5 ಮಾರ್ಕ್ಸ್ ಕೇಳ್ತಾರೆ. ಸೊ ನಿಮಗೆ ಈ ಥರ ಪ್ರಾಬ್ಲಮ್ ಬೇಕಾದರೂ ಕೇಳ್ಬೋದು, ಅಥವಾ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಸ್ಗಳಲ್ಲಿ ಹೇಳ್ಕೊಟ್ಟಿರೋಂಥ ಮೆಥಡ್ ಬೇಕಾದರೂ ಕೇಳ್ಬೋದು. ಸೊ ಎರಡೂ ಪ್ರಾಬ್ಲಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಪ್ರಾಬ್ಲಮನ್ನು ಕೇಳಿದ್ರೂ ಕೂಡ ನಿಮ್ಮ ಎಕ್ಸಾಮಿನೇಷನಲ್ಲಿ ನೀವು ಅಟೆಂಡ್ ಮಾಡಿ. ಥ್ಯಾಂಕ್ ಯು.